ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಾನು ನಿನ್ನೆ BSF ಟ್ರೇಡ್ ಒನ್ ಫಿಸಿಕಲ್ ಮುಗಿಸ್ಕೊಂಬಂದೀನಿ. ಅದು ಹೆಂಗೈತಿ ಏನೇನು ಪ್ರೊಸೆಸ್ ಎಲ್ಲ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ನಿಮ್ಗೆ ಕೊಡ್ತೀನಿ. ನೀವು ಹೆಂಗಿದ್ರು ಬೆಂಗಳೂರು ಹೋಗತ್ತೀರ, ಬೆಂಗಳೂರಿಂದ ಏನು ಮಾಡಬೇಕು, ಅಲ್ಲಿ ಮೆಜೆಸ್ಟಿಕ್ ಹೋಗಿ ಬೆಂಗಳೂರಿಂದ ನೀವು 298M ಬಸ್ ಹತ್ತಬೇಕು. ಹತ್ಕೊಂಡ್ಲಿ ಅಲ್ಲಿ ಹೋಗಿ ಬಸ್ ಸ್ಟಾಪ್ ಅಲ್ಲಿ ಇಳಿಸ್ತೈತಿ. ಅದು ಅಂದ್ರೆ BSF ಗ್ರೌಂಡಿಂದ ನಿಯರ್ 200 ಮೀಟರ್ ಇಳಿಸ್ತೈತಿ. ಅಲ್ಲಿಂದ್ರೆ ಸ್ವಲ್ಪ ಮುಂದೆ ನಡ್ಕೋತ ಬಂದ್ರೆ ನಿಮಗೆ ಅಲ್ಲಿ BSF ಗ್ರೌಂಡ್ ಐತಿ. ಅಲ್ಲೇ ನೀವು ಏನು ಮಾಡ್ಬೇಕಂದ್ರೆ ಅಲ್ಲೇ ಸ್ಟೇ ಮಾಡಿರಿ. ಇಲ್ಲಾಂದ್ರೆ ಅಲ್ಲಿ ನಿಮಗೆ ನಿಯರ್ ಫಿಜಿ ಅದಾವ, ಫಿಜಿ ಒಳಗೂ ಇರ್ಬೋದು. ನೀವು ಫಿಜಿ ಒಳಗೆ ವಸತಿ ವಿತ್ ಊಟ ಆತು ಎಲ್ಲ 500 ರೂಪಾಯಿ ಸಿಗ್ತೈತಿ. ಇಲ್ಲಾಂದ್ರೆ ನೀವು ವಸತಿ ಅಟ್ಟ ಇರ್ತಾನೆ ಅಂದ್ರೆ ಅದೆಟ್ಟು 200-300 ಸಿಗ್ತೈತೆ. ನೋಡಿರಿ ನಿಮ್ಗೆ ಅನುಕೂಲ ಆದ್ರೆ ಪಿ ಜಿ ಒಳಗೆ ಅಲ್ಲಿ ರೂಮ್ ಒಳಗೆ ಇರಿ. ಇಲ್ಲಾಂದ್ರೆ ಅಲ್ಲೇ ಆಲ್ಮೋಸ್ಟ್ ಹುಡುಗರು ಅದು ಏನು BSF ಗ್ರೌಂಡ್ ಮುಂದೆ ಅಲ್ಲೇ ಸ್ಟೇ ಹಾಕಾರು. ನೀವು ನೋಡಿರಿ ನಿಮ್ಗೆ ಹೆಂಗೆ ಅನುಕೂಲ ಆಕೈತಿ ಹಂಗೆ ಮಾಡಿರಿ. ನೀವು ಬೆಳಿಗ್ಗೆ ಈಗ ಎಷ್ಟಕ್ಕಂದ್ರೆ 3 ಗಂಟೆಗೆ ನಂಬರ್ ಹಚ್ಚಬೇಕು. 3ರಿಂದ 4 ನಂಬರ್ ಹಚ್ಚಿರಿ. ಬಟ್ ನಿಮ್ಮನ್ನು ತಗೋದೆ ಯಾವಾಗ ಅವ್ರು ಒಳಗೆ ಅಂದ್ರೆ 5ರಿಂದ 5:30 6 ಗಂಟೆಗೆ ಒಳಗೆ ತಗೋತಾರು. ಬಟ್ ನೀವು ಹೋಗಿ ಮುಂದೆ ನಂಬರ್ ಹಚ್ಚಿರಿ. ಅವರ ನೀವು ನಂಬರ್ ಹೆಚ್ಚಿದ ಪ್ರಕಾರನ ತೊಗೊಂಗಿಲ್ಲ. ನಿಮ್ಮನ್ನು ಒಂದಿಷ್ಟು ಮಂದಿನ ಈ ಕಡೆಯಿಂದ ಒಂದು 10 ಮಂದಿನ ತೊಗೋಬೋದು, ಈ ಕಡೆಯಿಂದ ಒಂದು 10 ಮಂದಿನ ತೊಗೋಬೋದು, ಅಥವಾ ಹಿಂದಿಂದ 10 ಮಂದಿನ ತೊಗೋಬೋದು. ಅವ್ರು ಹೆಂಗೆ ತೊಗೋತಾರೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ನಿಮ್ಮ ಲೆಕ್ಕ ಫಸ್ಟ್ ಗ್ರೂಪ್ ಬರ್ಬೋದು, ಏನು ಲಾಸ್ಟ್ ಬರ್ಬೋದು, ಹೇಳಕ್ಕೆ ಬರಲ್ಲ. ಆಲ್ಮೋಸ್ಟ್ ನೀವು ಮುಂದೆ ನಂಬರ್ ಹಚ್ಚಿರಿ. ದೌಟ್ ಹೋಗಿ ನಂಬರ್ ಹಚ್ಕೊಂಡ್ಲಿ ನಿಮ್ಗೆ ಅಲ್ಲಿ ಎಂಟ್ರೆನ್ಸ್ ಒಳಗೆ ಏನೇನು ಚೆಕ್ ಮಾಡ್ತಾರೆ ಮೊದಲಂದ್ರೆ, ಎಂಟ್ರೆನ್ಸ್ ಒಳಗೆ ಅಡ್ಮಿಟ್ ಕಾರ್ಡ್ ಮೇನ್ ಬೇಕು ನಿಮಗೆ. ಅಡ್ಮಿಟ್ ಕಾರ್ಡ್ ಒಂದು, ಮತ್ತು ಆಧಾರ್ ಕಾರ್ಡ್ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು 2 ಫೋಟೋ ಇರಬೇಕು ನಿಮಗೆ. ಫೋಟೋ ಇರಬೇಕು. ಒಂದು ತೊಗೊಂಡು ಎಲ್ಲ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಒಳಗೆ ಬಿಟ್ಟು ಮತ್ತೆ ನಿಮಗೆ ಫಸ್ಟಲ್ಲಿ ಅವರ ಒಂದು ಚೆಸ್ಟ್ ನಂಬರ್ ಕೊಡ್ತಾರೆ. ಚೆಸ್ಟ್ ನಂಬರ್ ಕೊಟ್ಟು ನೆಕ್ಸ್ಟ್ ಒಂದು ಫಾರ್ಮ್ ಕೊಟ್ಟಿರ್ತಾರೆ. ಫಾರ್ಮ್ ಅದನ್ನು ತುಂಬಕ್ಕೆ ಹಚ್ತಾರೆ. ಅದ್ರಾಗ ನಿಮ್ಮ ಹೆಸರು, ನಿಮ್ಮ ಫಾದರ್ ನೇಮು, ರೂಲ್ ನಂಬರು ಎಲ್ಲ ತುಂಬಸಕ್ಕೆ ಹಚ್ತಾರೆ. ಸೈನ್ ಅಥವಾ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ನಿಮಗೆ ಚಿಪ್ ಕೊಡ್ತಾರೆ. ಅದು ಕಾಲ ಕಟ್ಟುವಾಗ 2 ಕಾಲಾಗ RFID ಅದೊಂದು ಚಿಪ್ ಕೊಡ್ತಾರೆ. ಚಿಪ್ 2 ಕಟ್ಕೊಂಡು ಅದು ನೆಕ್ಸ್ಟ್ ಅಲ್ಲಿ ನಿಮ್ಗೆ ಕಂಪ್ಯೂಟರ್ದಾಗ ಎಲ್ಲ ಸೆಟ್ ಮಾಡ್ತಾರೆ. ಅದು ನಿಮ್ದು QR ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಒಳಗೆ ನಿಮ್ಮ ನೇಮು, ರೂಲ್ ನಂಬರು ಎಲ್ಲ ಸೆಟ್ ಮಾಡ್ತಾರೆ. ಸೆಟ್ ಮಾಡಿ ನಿಮ್ಮನ್ನ ಎಷ್ಟು ಅಂದ್ರೆ 100 ಅಥವಾ 120 ಗ್ರೂಪ್ ಮಾಡ್ತಾರೆ. 100-120 ಮಂದಿದು ಒಂದೊಂದು ಗ್ರೂಪ್ ಮಾಡ್ತಾರೆ. ಗ್ರೂಪ್ ಮಾಡಿ ಅಲ್ಲಿ ನಿಮ್ಮದೆಲ್ಲ ಸ್ಕ್ಯಾನ್ ಮಾಡ್ಕೊಂಡಿರ್ತಾರೆ. ಮಾಡ್ಕೊಂಡು ಅಲ್ಲಿ ಹೋಗಿ ಕುಂಡಿಸ್ತಾರೆ. ಕುಂಡಿಸಿ ಎಷ್ಟು ಅಂದ್ರೆ ಫಸ್ಟ್ ಗ್ರೂಪ್ 7:40 ಅಥವಾ 8ಕ್ಕೆ ಬಿಡ್ತಾನೆ ನಿಮ್ಮದು ಫಸ್ಟ್ ಗ್ರೂಪ್. ಒಂದು ದಿನಕ್ಕೆ ಇಲ್ಲಾಂದ್ರೆ 6ರಿಂದ 8 ಗ್ರೂಪ್ ಮಾಡ್ತಾರೆ. ಒಂದೊಂದು ಗ್ರೂಪ್ ಒಳಗೆ 100ರಿಂದ 120 ಜನ ಇರ್ತಾರೆ. ನೀವೇನು ವರಿ ಮಾಡ್ಕೋಬೇಡ್ರಿ. 120 ಇರ್ತಾರು. ಗ್ರೌಂಡ್ ಫುಲ್ ಆಕೈತಿ. ನಮಗೆ ಓಡಾಕೆ ಜಾಗ ಕೊಡ್ತಾರೋ ಇಲ್ಲ. ಆಮೇಲೆ ನಮಗೆ ಎಲ್ಲ ಒಳ್ಳೆ ಎಲ್ಲ ಜನ ಮುಂದೆ ಬರ್ತಾರೋ. ಹೆಂಗೆ ಏನಂತ ಏನು ಥಿಂಕ್ ಮಾಡಬೇಡ್ರಿ. ಅದೇನು ನಿಮ್ಗೆ ಅಲ್ಲಿ ಒಂದು ಸ್ಕ್ಯಾನರ್ ಇರ್ತೈತಿ. ಅಲ್ಲಿ ನೀವು ಯಾವಾಗ ಹೋಗಿ ಕಾಲಿಡ್ತಿರಲ್ಲ ಅವಾಗ ನಿಮಗೆ ಟೈಮಿಂಗ್ ಸ್ಟಾರ್ಟ್ ಆಕೈತಿ. ಅವರ ಹೋಗಿ ಒಂದು ಗ್ರೌಂಡ್ ಕಂಪ್ಲೀಟ್ ಮಾಡ್ರು ಏನು ಪರವಾಗಿಲ್ಲ. ನೀವು ಯಾವಾಗ ನಿಮ್ಮ ಒಂದು ಸ್ಟೆಪ್ ಅಂದರೆ ಹೆಜ್ಜೆ ಇಡ್ತಿರಲ್ಲ ಅಲ್ಲಿ ಅವಾಗ ನಿಮ್ಮ ಟೈಮಿಂಗ್ ಕೌಂಟ್ ಆಕೈತೆ. ನೆಕ್ಸ್ಟ್ ಅವ್ರು ಹೋಗಿ ಮುಂದಿನವರು ಎಷ್ಟು ಬೇಕಾದ್ರೆ ಸ್ಪೀಡ್ ಓಡಲಿ ಒಂದೇ ಗ್ರೌಂಡ್. ಅದನ್ನೇನು ತಲೆ ಕಟ್ಸ್ಕೊಬೇಡ್ರಿ. ನೀವು ಆರಾಮ್ಸೆ ಓಡ್ರಿ. ನೀವು ಅದೇನು ಟ್ರ್ಯಾಕ್ ಇರ್ತೈತಿ ಟ್ರ್ಯಾಕ್ ಬಾಜುನ ಓಡ್ರಿ. ಆ ಕಡೆ ದೂರ ಹೋಗ್ಬೇಡ್ರಿ. ದೂರ ಹೋದ್ರೆ ಏನಕ್ಕೈತಿ ಮತ್ತು ನಿಮ್ಮದು ಏನು ಅಂದ್ರೆ ಡಿಸ್ಟೆನ್ಸ್ ಹೆಚ್ಚಾಗತ್ತೈತಿ. ಟ್ರ್ಯಾಕ್ ಬಾಜುನ ಓಡ್ರಿ ಆಲ್ಮೋಸ್ಟ್. ಮತ್ತು ಇನ್ನೊಬ್ರು ನೋಡಿ ಸ್ಪೀಡ್ ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನಿಲ್ಬೇಕು ಅನ್ಸಕತ್ತೈತಿ. ಏನು ನಿಮ್ಮದೊಂದು ಸ್ಟೆಪ್ ಇರ್ತೈತಿ ಅದೇ ಇರಲಿ, ಕಂಟಿನ್ಯೂ ಅದೇ ಇರಲಿ. ಒಂದೇ ಸ್ಟೆಪ್ ಓಡ್ರಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕರೆಕ್ಟ್ ನಿಮ್ಗೆ ಗೊತ್ತಿರ್ತೈತಿ. ನಾ ಇದೇ ಸ್ಟೆಪ್ಲಿ ಓಡಿನಿ ಅಂದ್ರೆ ನಮ್ಮದು 100% ಇಟ್ಟು ಟೈಮ್ ಕೊಡ್ತೈತಿ, ಇಟ್ಟು ಪಾಸ್ ಆಕೈತಿ ಅನ್ನೋದು ನಿಮ್ಗೆ ರೂಢ ಇರ್ತೈತಿ. ಅದೇನು ವರಿ ಮಾಡ್ಕೋಬೇಡ್ರಿ. ಮತ್ತು ಯಾವುದ್ರ ಬಗ್ಗೆನೂ ಅಂಜಿಕೆ ಡೌಟ್ ಇಟ್ಕೋಬೇಡ್ರಿ. ಯಾಕಂದ್ರೆ ನಿಮಗೊಂದು ಓಡ್ಬೇಕು ಅನ್ನೋದೊಂದು ಮನಸ್ಸಿನಾಗ ಒಂದು ಇತ್ತಂದ್ರೆ ನೀವು ಓಡತ್ತೀರ, ಪಾಸ್ ಆಗತ್ತೀರ. ಮತ್ತು ಅಲ್ಲಿ ಗ್ರೌಂಡ್ ಆಲ್ಮೋಸ್ಟ್ ಏನು ಮಾಡ್ತಾರೋ ಗ್ರೌಂಡ್ ಕನ್ಫ್ಯೂಷನ್ ಯಾಕೈತೆ. ಅದು ಗ್ರೌಂಡ್ ಐತಿ 12 ಗ್ರೌಂಡ್ ಓಡ್ಬೇಕು ನೀವು. ಬಟ್ ಆಲ್ಮೋಸ್ಟ್ ಏನು ಮಾಡ್ತಾರಂದ್ರೆ ಕೆಲವೊಂದಿಷ್ಟು ಮಂದಿ 11 ಗ್ರೌಂಡ್ ಓಡೋದು 10 ಗ್ರೌಂಡ್ ಓಡೋದು ಓಡಿದ್ರೆ ನಂದು ಆ ಗ್ರೌಂಡ್ ಅಷ್ಟು ಕಂಪ್ಲೀಟ್ ಆಗ್ಯಾವ ತಿಳಿ ಕೂತು ಬಿಡ್ತಾರೆ. ನಮ್ಮ ಗ್ರೂಪ್ ಒಳಗೆ ಹೇಳ್ಬೇಕಂದ್ರೆ ನಿಮಗೆ ಒಬ್ಬ 21 ನಿಮಿಷದಾಗ 11 ಗ್ರೌಂಡ್ ಓಡಿದವನ್ನ ಏನು ಮಾಡಿದ ಕೂತು ಬಿಟ್ಟ. ನಾವು 12 ಗ್ರೌಂಡ್ ಆಗ್ಯಾವತ್ತೇಳಿ ಇನ್ನೂ 3 ನಿಮಿಷ ಇತ್ತು ಆರಾಮ ನೋಡ್ಕೋತ ಹೋಗಿದ್ರು ಪಾಸ್ ಆಗ್ಬೋದಿತ್ತು. ಬಟ್ ಅವ ಕನ್ಫ್ಯೂಷನ್ ಆಗಿ ಕೂತ್ಬಿಟ್ಟ. ಹೀಗಾಗಿ ಫೇಲ್ ಆಯ್ತು. SSC GD ಒಳಗೂ ಆಲ್ಮೋಸ್ಟ್ ಭಾಳ ಜನ ಫೇಲ್ ಆಗ್ಯಾರ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಒಂದು ಪೆನ್ ತೊಗೋರಿ. ಪೆನ್ ತೊಗೊಂಡು 1 to 12 ನಂಬರ್ ಬರ್ಕೋರಿ. ಒಂದು ಗ್ರೌಂಡ್ ಓಡ್ರಿ ಅಂದ್ರೆ ಒಂದು ರೈಟ್ ಮಾರ್ಕರ್ ಮಾಡ್ಕೋರಿ. ಇಲ್ಲ ಅದ್ರ ಮ್ಯಾಗ ಕಾಟರ್ ಹಾಕೋರಿ. ಇಲ್ಲ ಅಂದ್ರೆ ನೀವು 12 ರಬ್ಬರ್ ತೊಗೋರಿ. 12 ರಬ್ಬರ್ ಹಾಕೋರಿ. ಒಂದು ಬರಳುಗಳಿಗೆ ಹಾಕೋರಿ. ನೀವು ಒಂದೊಂದು ಗ್ರೌಂಡ್ ಹಾಕ್ಲತ್ತ ಕೂತ್ಕೋಗಿರಿ. ಬಟ್ ಎಲ್ಲಕ್ಕಿಂತ ಬೆಸ್ಟ್ ಯಾವ್ದು ನಾ ರೆಕಮೆಂಡ್ ಮಾಡೋದಂದ್ರೆ ನಿಮ್ಗೆ ಪೆನ್ ನಂಬರ್ ಹಾಕೊಂಡೇನ ಅದು ರೈಟ್ ಮಾಡ್ಕೋತ ಹೋಗ್ರಿ. ಅದ ಬೆಸ್ಟ್. ನಿಮಗೆ ಇದು ಗ್ರೌಂಡ್ ಆತ ಆರಾಮ್ಸೆ ಓಡ್ರಿ. ನೀವೇನು ಎಲ್ಲರೂ ಪಾಸ್ ಹಾಕಿರಿ ಅದೇನಿಲ್ಲ. ನೆಕ್ಸ್ಟ್ ಆಲ್ಮೋಸ್ಟ್ 120 ಒಳಗೆ ಆಲ್ಮೋಸ್ಟ್ ಇಲ್ಲಾಂದ್ರೆ ಒಂದು 60-70 ಮಂದಿ ಪಾಸ್ ಹಾಕಾರ ಒಂದು ಗ್ರೂಪ್ ಒಳಗೆ. ಮತ್ತು ಬೆಳಿಗ್ಗೆ 8ರಿಂದ 12 ಗಂಟೆ ತನಕ ಬಿಡ್ತಾನೆ ರನ್ನಿಂಗ್. 6ರಿಂದ 8 ಗ್ರೂಪ್ ಇರ್ತಾವೆ. ನೆಕ್ಸ್ಟ್ ನಿಮ್ಮದು ರನ್ನಿಂಗ್ ಕಂಪ್ಲೀಟ್ ಆಕೈತಿ. ಎಷ್ಟು 24 ಮಿನಿಟ್ ಇರ್ತೈತಿ. 5 ಕಿಲೋಮೀಟರ್ ಇರ್ತೀವಿ. ರನ್ನಿಂಗ್ ಕಂಪ್ಲೀಟ್ ಆಕೈತಿ. ರನ್ನಿಂಗ್ ಕಂಪ್ಲೀಟ್ ಆದ್ಮೇಲೆ ಅದ್ರಾಗ ರನ್ನಿಂಗ್ ಪಾಸ್ ಆದವ್ರ ಫೇಲ್ ಆದವ್ರ ಇದನ್ನು ಮಾಡ್ತಾನು ಸಪ್ರೇಟ್ ಮಾಡ್ತಾನು. ಸಪ್ರೇಟ್ ಮಾಡಿ ಪಾಸ್ ಆದವ್ರನ್ನ ಏನು ಮಾಡ್ತಾನು ಹೈಟ ವೇಟ ಚೆಸ್ಟಿಗೆ ಕರ್ಕೊಂಡು ಹೋಗ್ತಾನು. ಫೇಲ್ ಆದವ್ರನ್ನ ಏನು ಮಾಡ್ತಾನು ಡಿಸ್ಕ್ವಾಲಿಫೈಡ್ ಅಂತ ಲೆಟ್ರ್ ಕೊಟ್ಟು ಅವ್ರನ್ನ ಕಳಿಸಿಬಿಡ್ತಾನೆ.
ನಿಮ್ಮನ್ನ ಪಾಸ್ ಆದವ್ರನ್ನ ಏನು ಮಾಡ್ತಾನೋ ಕರ್ಕೊಂಡು ಹೋಗಿರ್ತಾನೆ ಅಲ್ಲಿ. ಕರ್ಕೊಂಡು ಹೋಗ್ಲಿ ಏನೇನು ಮಾಡ್ತಾರೋ, ಫಸ್ಟ್ ನಿಮ್ಮದು ಹೈಟ ವೇಟ ಚೆಸ್ಟ್ ಚೆಕ್ ಮಾಡ್ತಾರೆ. ಎಲ್ಲ ಡಿಜಿಟಲ್ ಇರ್ತೈತೆ, ಕಂಪ್ಯೂಟರೈಸ್ಡ್ ಇರ್ತೈತಿ. ಏನು ಅದ್ರಾಗ ಇದನ್ನು ಹೆಚ್ಚು ಕಮ್ಮಿ ವೇರಿಯೇಷನ್ ಅವ್ರವ್ರು ಇದನ್ನು ಮಾಡೋದು ಏನು ಡೂಪ್ಲಿಕೇಟ್ ಮಾಡೋದು ಹಂಗೇನು ಇರಂಗಿಲ್ಲ. ಎಲ್ಲ ಕಂಪ್ಯೂಟರೈಸ್ಡ್. ಏನು ಮಾಡೋಕೆ ಬರೋಂಗಿಲ್ಲ. ಯಾಕಂದ್ರೆ ಅಡ್ವಾನ್ಸ್ ಇಷ್ಟಿಟ್ಟು ತೊಗೊಂಡ್ರೆ ಇವಿಟ್ಟು ಕ್ವಾಲಿಫೈ ನಾಟ್ ಕ್ವಾಲಿಫೈಡ್ ಅಂತ ಕಂಪ್ಯೂಟರ್ ಒಳಗೆ ಸೆಟ್ ಮಾಡಿಬಿಟ್ಟಿರ್ತಾರೆ. ಅದನ್ನು ನಮ್ಮ ಕೈಯಾಗ ಒಂದು ಆಫೀಸರ್ ಕೈಯಾಗ ಏನು ಇರಂಗಿಲ್ಲ. ಅದು ಪಾಸ್ ಮಾಡೋದು ಫೇಲ್ ಮಾಡೋದು ಅದು ಕಂಪ್ಯೂಟರ್ನ ಹೇಳಿಬಿಡ್ತೈತೆ ನಿಮಗೆ. ಅಂದ್ರೆ ಅದು ನಿಮ್ಮದು ಏನೋ ಆ್ಯಕ್ಚುಲಿ ಮ್ಯಾನ್ಯಲ್ ಟೈಪನ್ನ ಅದು ತಂದು ನಿಮ್ಮದು ಹೈಟ್ ಅದ ಹಿಂಗೆ ಹಚ್ತಾರೆ. ಹಿಂಗೆ ಅಲ್ಲಿ ಬಟನ್ ಇರ್ತಾವೆ, ಕೆಳಗೆ ಕಾಲಾಗೂ 2 ಬಟನ್ ಇರ್ತಾವೆ. ಕೆಳಗೆ ವೇಟ್ ಚೆಕ್ ಆಕೈತಿ, ಮ್ಯಾಗ ಹೈಟ್ ಚೆಕ್ ಆಕೈತಿ, ಮತ್ತು ಚೆಸ್ಟು ಚೆಕ್ ಮಾಡ್ತಾರೆ. ನಿಮ್ಮದು ಚೆಸ್ಟ್ ಎಷ್ಟ ಎಲ್ಲರಿಗೂ, ಯಾವುದೇ ಕಾಸ್ಟ್ ಇರಲಿ ಯಾವುದೇ ಕೆಟಗರಿ ಇರಲಿ ಎಲ್ಲರಿಗೂ ಸೇಮ್ 75 to 80 ಚೆಸ್ಟ್. ಮತ್ತು ಹೈಟ್ ತೊಗೊಂಡ್ರೆ ಈಗ ಜನರಲ್ OBC ಇವ್ರಿಗೆ ಎಷ್ಟು ಹೈಟ್ ಅಂದ್ರೆ 165. ಮತ್ತು ಎಷ್ಟಿದವ್ರಿಗೆ 160. ಅವರಿಗೆ ಏಜ್ ಇದು ಹೈಟ್ ರಿಲ್ಯಾಕ್ಸೇಷನ್ ಐತೆ. ಇವ್ರ ಏನು ನೀವು ಕಾಸ್ಟ್ ಸರ್ಟಿಫಿಕೇಟ್ ಹೋಗ್ಬೇಕು. ಮತ್ತು ಯಾರಂದ್ರೆ ಮರಾಠದವ್ರಿಗೆ 162.5 ಐತೆ. ಇವರು ಅವ್ರದ್ದೊಂದು ಕಾಸ್ಟ್ ಸರ್ಟಿಫಿಕೇಟ್ ಹೋಗ್ಬೇಕು. ಇವ್ರಿಗೂ ಸ್ವಲ್ಪ ಹೈಟಲ್ಲಿ ರಿಲ್ಯಾಕ್ಸೇಷನ್ ಐತಿ. ನೆಕ್ಸ್ಟ್ ಬಂದುಬಿಟ್ಟು ಹೈಟ್ ವೇಟ್ ಚೆಸ್ಟ್ ಆಯಿತು. ಇದೆಲ್ಲ ಅದಕ್ಕೂಲೆ ಮತ್ತು ನಿಮಗೊಂದು ಹೋಗಿ ಫಾರ್ಮ್ ಕೊಡ್ತಾರೋ, 2 ಫಾರ್ಮ್ ಕೊಟ್ಟಿರ್ತಾರೋ, ಅವನು ತುಂಬಿಸ್ಕೋತಾರೋ, ಕ್ವಾಲಿಫೈಡ್ ಅಥವಾ ನಾಟ್ ಕ್ವಾಲಿಫೈಡ್ ಫಾರ್ಮ್. ಮತ್ತು ಹೈಟ್ ಒಳಗೆ ಆಲ್ಮೋಸ್ಟ್ ಫೇಲ್ ಆಕಾರ. ಮತ್ತು ಚೆಸ್ಟ್ ವೇಟ್ ಒಳಗೆ ಏನು ಫೇಲ್ ಮಾಡತ್ತಿಲ್ಲ. ಆಲ್ಮೋಸ್ಟ್ ಯಾರನ್ನೂ ಫೇಲ್ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲರದ್ದು ಕೊಂಡಿರ್ತೈತಿ. ನೀವೇನು ವರಿ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಅದು ಫಾರ್ಮ್ ಫಿಲಪ್ ಮಾಡ್ಕೊಂಡು ಒಂದು ಫಾರ್ಮ್ ಕ್ವಾಲಿಫೈಡ್ ಅಂತೇಳಿ ನಿಮಗೆ ಕೊಡ್ತಾರೋ, ಒಂದು ಫಾರ್ಮ್ ಅವ್ರ ಕಡೆ ಇಟ್ಕೊಂಡು ಕಳಿಸ್ಬಿಡ್ತಾರೋ. ಇದು ಬೆಂಗಳೂರು ಒಳಗೆ ಆತ. ಇನ್ನು ಕೆಲವೊಂದಿಷ್ಟು ಮಂದಿದು ಏನಾಗೈತಿ ತಮಿಳ್ನಾಡಿನ ಕೊಯಂಬತ್ತೂರು ಒಳಗೆ ಐತಿ. ಅಲ್ಲಿ ಹೆಂಗೈತೆ ಅಂದ್ರೆ ಅದು ರೋಡ್ ಐತೆ. ರೋಡನ್ನು 3 ಗ್ರೌಂಡ್ ಹಾಯಿಸ್ತಾರೋ, 3 ರೌಂಡ್ ನೀವು ಸುತ್ತಾಯಬೇಕು. ಅದು 5 ಕಿಲೋಮೀಟರ್ನ ಇರ್ತೈತಿ. ಇದು ಬೆಂಗಳೂರದಾಗಿಂದ ಇದು 5 ಕಿಲೋಮೀಟ್ರ್. ಎಲ್ಲ ಕಡೆ 5 ಕಿಲೋಮೀಟರ್ನ ಇರ್ತೈತೆ. ಕೆಲವೊಂದಿಷ್ಟು ಮಂದಿಗೆ ಹೆಚ್ಚು ಕಮ್ಮಿ ಅನಿಸ್ತೈತಿ. ಏನು ವೇರಿಯೇಷನ್ ಇರಂಗಿಲ್ಲ, 1 ಮೀಟರ್ ಸದ್ಯಕ್ಕೆ ವೇರಿಯೇಷನ್ ಇರಂಗಿಲ್ಲ. ಎಲ್ಲ ಕಡೆ 5 ಕಿಲೋಮೀಟರ್ ಇರ್ತೈತಿ. ಬಟ್ ಇದು 12 ಗ್ರೌಂಡ್ ಏನಾಕೈತಿ ನಮಗೆ ಬ್ಯಾಸರ ಅನ್ಸಾಕತೈತೆ. ಇಲ್ಲಿ ಬೆಂಗಳೂರು ಒಳಗಿಂದ ಏನೈತಿಲ್ಲ ಬ್ಯಾಸರ ಅನ್ಸಾಕತೈತಿ. 8 ಗ್ರೌಂಡ 9ನೇ ಗ್ರೌಂಡಾಗೆ ನಿಲ್ಬೇಕು ಅನ್ಸಾಕತೈತಿ, ಬ್ಯಾಸರ ಅನ್ಸಾಕತೈತಿ. ಅದಕ್ಕಾಗಿ ಬಟ್ ಇದು 3 ಗ್ರೌಂಡ್ ಏನೈತಿ ನಿಮ್ಗೆ ಓಡಿದಂಗೆ ಅನ್ಸಂಗಿಲ್ಲ. ಅದಕ್ಕಾಗಿ ಇದು ಸ್ವಲ್ಪ ಆಲ್ಮೋಸ್ಟ್ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದಿದ್ದಾರು. ಆಲ್ಮೋಸ್ಟ್ ಇದು ಈಜಿ ಐತೆ ಅನ್ನತಾರೆ ತಮಿಳ್ನಾಡಿನೊಳಗೆ. ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗಿರಿ ದೌಟ್ ಆದಷ್ಟು ನಂಬರ್ ಹತ್ತು. ಮತ್ತು ಈಗ ಆಲ್ರೆಡಿ ಕೆಲವೊಂದಿಷ್ಟು ಮಂದಿ ಫಿಸಿಕಲ್ ಪಾಸ್ ಆಗಿರಿ. ನೀವು ಫಿಸಿಕಲ್ ಪಾಸ್ ಆದವ್ರು ಏನು ತಿಳ್ಕೊಂಡ್ರಿ, ನೆಕ್ಸ್ಟ್ ಪ್ರೊಸೆಸನ್ನ ಟ್ರೇಡ್ ಟೆಸ್ಟ್ ಐತೆ ತಿಳ್ಕೊಂಡ್ರಿ. ಬಟ್ ನೆಕ್ಸ್ಟ್ ಪ್ರೊಸೆಸರ್ ಟ್ರೇಡ್ ಟೆಸ್ಟ್ ಇಲ್ಲ. ನೆಕ್ಸ್ಟ್ ಪ್ರೊಸೆಸ್ ಎಕ್ಸಾಮ್ ಐತೆ. ಎಕ್ಸಾಮ್ ಆದಮೇಲೆ ಏನೈತಿ ಟ್ರೇಡ್ ಟೆಸ್ಟ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಐತಿ. ನೆಕ್ಸ್ಟ್ ಅದಾದಮೇಲೆ ಇದು ಮೆಡಿಕಲ್ ಐತೆ. ಮತ್ತು ಹಾಗೂ ನೀವು ಈಗ ಕೆಲವೊಂದಿಷ್ಟು ಮಂದಿ CISF ಟ್ರೇಡನ್ನು ಪಾಸ್ ಆಗಿರ್ಬೋದು, ಫಿಸಿಕಲ್ ಆಗೈತಿ, ಟ್ರೇಡ್ ಟೆಸ್ಟು ಪಾಸ್ ಆಗೈತಿ. ನೆಕ್ಸ್ಟ್ ಅದು ಎಕ್ಸಾಮ್ ಐತೆ. ಎಕ್ಸಾಮ್ ಆದ್ಮೇಲೆ ಮೆಡಿಕಲ್ ಇರ್ತೈತಿ. ಈಗ ಒಂದು ಯಾವುದೇ ಪ್ಯಾರಾಮಿಲಿಟ್ರಿದ ಆಗಲಿ, ಈಗ JD ಆಗಿರ್ಬೋದು, ಟ್ರೇಡ್ಮನ್ ಆಗಿರ್ಬೋದು, ಯಾವುದೇ ಒಂದು ಅಪ್ಡೇಟ್ ಬೇಕಾತಂದ್ರೆ ಅದರ ಇನ್ಫಾರ್ಮೇಷನ್ ಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಎಲ್ಲ ರೀತಿಯ ಒಂದು ಅಪ್ಡೇಟನ್ನು ಕೊಟ್ಕೋತ ಹೋಗ್ತೀನಿ. ಯಾಕಂದ್ರೆ ನಾನು ಎಲ್ಲ ಪೋಸ್ಟಿಗೆ ಅಪ್ಲೈ ಮಾಡತ್ತನು. ನಾನು ಹೋಗಿರ್ತೀನಿ. ಯಾವ ರೀತಿ ಐತೆ ಅಂದ್ರೆ ನಾನು ಹೋಗಿ ನೋಡಿರ್ತೀನಿ. ಈಗ ಕೆಲವೊಂದಿಷ್ಟು ಮಂದಿ ಒಬ್ಬೊಬ್ರನ್ನ ಕೇಳಿ ವಿಡಿಯೋ ಮಾಡತ್ತಾರ, ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ ಕೊಡತ್ತಾರ. ಮೊನ್ನೆ ಒಬ್ಬ ಯೂಟ್ಯೂಬ್ದಾಗ ವಿಡಿಯೋ ಮಾಡಿದಾನು, ಅದು 12 ಗ್ರೌಂಡ್ ಐತೆ ಹೇಳಿದಾನು. ಬಟ್ ಹಂಗೆಲ್ಲ ಇರಲ್ಲ. ನಾನು ಖುದ್ದಾಗಿ ಹೋಗಿ ಇದನ್ನು ನೋಡಿರ್ತೀನಿ, ನೋಡಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ನಂದು ಈಗ ರನ್ನಿಂಗ್ ಪಾಸ್ ಆಗೈತಿ, ಮತ್ತು CISF ಫಿಸಿಕಲ್ ಆ್ಯಂಡ್ ಟ್ರೇಡು ಪಾಸ್ ಆಗೈತಿ. ಇದು BSF ಪಾಸ್ ಆಗೈತಿ. ಅದಕ್ಕಾಗಿ ಯಾವುದೇ ಒಂದು ಅಪ್ಡೇಟ್ ಬೇಕಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.